ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ದಿನಾಂಕ 12/12/2023 ಮಂಗಳವಾರ. ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲಗಳು ಯಾವ ನೆಲೆಯಲ್ಲಿ ಇದೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದ್ದಾಗಿ ಮೇಷರಾಶಿ, ಕರ್ಮಕ್ಷೇತ್ರದಲ್ಲಿ ಶುಭದ ಫಲಗಳು ಹೇಳುವಂಥದ್ದು ಮತ್ತು ಪ್ರಗತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಜೊತೆಯಲ್ಲಿ ಪ್ರಕಾಶಮಾನವಾದಂತಹ ಒಂದು ದಿನ ನಿಮ್ಮದ್ದಾಗಿ ಕಂಡುಬರ್ತಾ ಇದೆ. ಕಾರಣ, ಸಾಮಾಜಿಕವಾಗಿ ಗುರುತಿಸುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಅಷ್ಟೊಂದು ಶುಭದಾಯಕವಾದಂತಹ ಸ್ಥಿತಿ ಕಂಡುಬರುವುದಿಲ್ಲ. ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಅಸಮಾಧಾನ ಸ್ಥಿತಿ ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ಹಾಗೆ ಸಣ್ಣ ಪುಟ್ಟ ವಿಷಯಗಳಿಂದಾಗಿ ಅಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಉಂಟು. ಅನಿರೀಕ್ಷಿತವಾಗಿ ಸಂಪತ್ತಿನ ಒಂದು ವ್ಯಯ ಆಗುವಂತಹ ಯೋಗ ಫಲವು ಕೂಡ ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲಗಳುಂಟು. ತಾವುಗಳು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವಂಥದ್ದು, ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡುವಂಥದ್ದು. ಕ್ಷೇತ್ರ ಹೇಳಿದರೆ ಕುಕ್ಕೆಗೆ ಹೋಗಬೇಕು ಅಥವಾ ಘಾಟಿಗೆ ಹೋಗಬೇಕು ಅಂತಲ್ಲ, ಸುಬ್ರಹ್ಮಣ್ಯನ ದೇವಾಲಯ ಎನಿವೇರ್, ನೀವು ಯಾವ ನಿಮ್ಮ ಪರಿಸರದಲ್ಲಿ ಎಲ್ಲಿಯಾದರೂ ಕೂಡ ಪರವಾಗಿಲ್ಲ. ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿ ಸೇವೆ ಅರ್ಪಣೆ ಮಾಡಿ ಶುಭ ಫಲ ಇನ್ನಷ್ಟು ನಿರೀಕ್ಷೆ ಮಾಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಕಲೆಯ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಪುರಸ್ಕಾರ, ಸಾಮಾಜಿಕವಾದಂತಹ ಗೌರವಗಳು ಮತ್ತು ಕೀರ್ತಿ ಬರುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಜೊತೆಯಲ್ಲಿ ಆರ್ಥಿಕವಾಗಿಯೂ ಕೂಡ ಹಾಗೆ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ತೃಪ್ತಿಯ ಸ್ಥಿತಿ ಇರುವುದಿಲ್ಲ. ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಷ್ಟೊಂದು ಸಮಾಧಾನದ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಒಂದು ರೀತಿಯಲ್ಲಿ ಬಲಹೀನ ಮಾನಸಿಕತೆ ಹೇಳುವಂಥದ್ದು, ಅಂತಂದರೆ ಕಾನ್ಫಿಡೆನ್ಸ್ ಕಮ್ಮಿ ಆಗುವಂತಹ ಸಾಧ್ಯತೆ. ಏನೋ ಒಂದು ಕೆಲಸಕ್ಕೆ ಮುನ್ನುಗ್ಗಬೇಕು ಹೇಳಿದರೆ ಅದು ಎಲ್ಲಿಯೋ ಒಂದು ರೀತಿಯಲ್ಲಿ ನಿಮಗೆ ಹಿನ್ನಡೆಯನ್ನು ಕೊಡುವಂತಹ ಮನಸ್ಥಿತಿ ಹೇಳುವಂಥದ್ದು ನಿಮ್ಮಲ್ಲಿ ಹುಟ್ಟುವ ಸಾಧ್ಯತೆಗಳಿದ್ದಾವೆ. ತಾವುಗಳು ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡಿ ಬನ್ನಿ. ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ವೃತ್ತಿಯಲ್ಲಿ ಅತ್ಯಂತ ಶುಭ ಫಲಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದಾಯಕವಾದಂತಹ ಫಲಗಳು ಹೇಳುವಂಥದ್ದುಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ತೃಪ್ತಿಯ ಫಲ ಹೇಳುವಂಥದ್ದು, ದಾಂಪತ್ಯ ಜೀವನದಲ್ಲಿಯೂ ಕೂಡ ತೃಪ್ತಿಯ ಫಲ ಹೇಳುವಂಥದ್ದು ಖಂಡಿತವಾಗಲೂ ಬಹಳಷ್ಟು ಅದ್ಭುತವಾದಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಜೊತೆಯಲ್ಲಿ ಆರೋಗ್ಯ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ. ಹೃದಯ ಸಂಬಂಧವಾದ, ಉದರ ಸಂಬಂಧವಾದಂತಹ ಏನೋ ಒಂದು ರೀತಿಯ ಕಿರಿಕಿರಿಯ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಮಕ್ಕಳಿಂದ ಸಂತೋಷದ ಒಂದು ಫಲಗಳು, ಅಂತಂದರೆ ಮಕ್ಕಳಿಂದ ಏನೋ ಒಂದು ಸಾಧನೆಗಳು ನಡೆದು ನಮಗೆ ಸಂತೋಷ ಪಡುವಂತಹ ಸ್ಥಿತಿ. ಮಂಗಳ ಕಾರ್ಯದ ವಿಷಯದಲ್ಲಿ ಪ್ರಯತ್ನಗಳನ್ನು ಪಡಿ, ಇದಕ್ಕೆ ಶುಭ ಫಲ ಖಂಡಿತ ಲಭ್ಯ ಆಗುತ್ತದೆ. ತಾವುಗಳು ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ಇರ್ತದೆ. ತೃಪ್ತಿಯ ಫಲ ಹೇಳಿದರೆ ನೀವೇನು ನಿರೀಕ್ಷೆಯನ್ನು ಮಾಡ್ತೀರಿ ಅಂತಹ ಫಲಗಳು ಖಂಡಿತ ಸಾಧ್ಯ. ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲಗಳು ಇರುವುದಿಲ್ಲ. ಒಂದು ರೀತಿಯಲ್ಲಿ ಲೀಗಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆ. ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೊಂದರೆಗಳು ನಿಮ್ಮ ಮುಂದೆ ಬರಬಹುದು. ಸ್ವಲ್ಪ ಜಾಗರೂಕರಾಗಿರುವುದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಮನಸ್ಸಿನ ಶಾಂತಿ ಭಂಗ ಹೇಳುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುವಂತಹ ವಿಷಯ. ಏನೋ ಒಂದಷ್ಟು ದುಗುಡಗಳು, ದುಃಖಗಳು ಇದು ನಿಮ್ಮನ್ನು
ಬಾಧಿಸುವಂತಹ ಸಾಧ್ಯತೆ ಬಹುತೇಕ. ಮಕ್ಕಳಿಗೆ ಒಂದು ರೀತಿಯಲ್ಲಿ ಆಲಸ್ಯತನ ಮತ್ತು ಏಕಾಗ್ರತೆಯ ಕೊರತೆ ಆಗುವಂಥದ್ದು, ತನ್ಮೂಲಕ ಅಧ್ಯಯನದ ಆಸಕ್ತಿ ಹಿನ್ನಡೆ ಆಗುವಂತಹ ಸ್ಥಿತಿ, ಅಥವಾ ಅಧ್ಯಯನದ ಆಸಕ್ತಿಯಲ್ಲಿ ಕಮ್ಮಿ ಆಗುವಂತಹ ಸ್ಥಿತಿ, ಅಧ್ಯಯನದ ಏನು ಅಂಕ ಇತ್ಯಾದಿಗಳೇನಿದ್ದಾವೆ ಅದರಲ್ಲಿ ಹಿನ್ನಡೆ ಆಗುವಂತಹ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಶಿವನಿಗೆ ಸಂಬಂಧಪಟ್ಟಂತಹ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಶುಭ ಫಲಗಳು, ವೃದ್ಧಿಯ ಫಲಗಳು ಮತ್ತು ಏನು ಪ್ರಮೋಷನ್ ಇತ್ಯಾದಿಗಳು ಖಂಡಿತ ಸಾಧ್ಯ ಆಗುತ್ತದೆ. ಅಂತಹ ಸ್ಥಿತಿ, ಅಂತಹ ವಾತಾವರಣದಂತಹ ಫಲಗಳು, ಅಂತಹ ಮುನ್ಸೂಚನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗಲಿಕ್ಕಿದೆ. ಇನ್ನು ಹೃದಯ ಮತ್ತು ಉದರಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ಹೇಳುವಂಥದ್ದರ ಅವಶ್ಯಕತೆ ಇದೆ. ಒಂದು ರೀತಿಯಲ್ಲಿ ಹೊಸ ಥರದ ಚಿಂತನೆಗಳನ್ನು ಮಾಡೋದಿದ್ರೆ ಖಂಡಿತ ಅವಕಾಶ ಇರುವುದಿಲ್ಲ. ಕಾರಣ ಏನು ಕೇಳಿದರೆ, ದೈವಾನುಕೂಲ್ಯಾ ಪ್ರತಿಕೂಲತಾಂಬಾಹ ಅಂತ, ದೇವತಾನುಗ್ರಹದ ಕೊರತೆಯ ಫಲಗಳು ಹೇಳುವಂಥದ್ದು ನಿಮ್ಮ ರಾಶಿಗೆ ವರ್ತಮಾನದಲ್ಲಿ ಇರುವುದರಿಂದ ಸ್ವಲ್ಪ ಹೊಸ ಥರದ ಯೋಚನೆಗಳ ಬಗ್ಗೆ ಸ್ವಲ್ಪ ಕಾಯುವ ಅವಶ್ಯಕತೆ ಇರ್ತದೆ. ಸೊ ತದನಂತರದಲ್ಲಿ ನೀವು ಅದರ ಬಗ್ಗೆ ಏನು ಹೆಜ್ಜೆ ಇಡುವಂಥದ್ದು ಸೂಕ್ತ. ದಾಂಪತ್ಯದಲ್ಲಿ ಸಮಾಧಾನದ ಒಂದು ವಾತಾವರಣ ಹೇಳುವಂಥದ್ದು ಖಂಡಿತ ಸಾಧ್ಯ. ಮಕ್ಕಳಿಗೂ ಕೂಡ ಹಾಗೆ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಕೂಡ ಹಾಗೆ ಶಿವನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವುದು ಮತ್ತು ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿ ಸೇವಾದಿಗಳನ್ನು ಅರ್ಪಣೆ ಮಾಡುವುದು, ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಚತುರ್ಥದಲ್ಲಿ, ಕರ್ಮಾಧಿಪತಿ ಚತುರ್ಥ ಭಾವದಲ್ಲಿ ಇರುವುದರಿಂದ ವೃತ್ತಿಯಲ್ಲಿ ತುಂಬ ಚೆನ್ನಾಗಿರುವಂತಹ ಸ್ಥಿತಿ ಹೇಳುವಂಥದ್ದಿರ್ತದೆ. ಆರ್ಥಿಕತೆಯ ಆದಾಯವೂ ಕೂಡ ಹಾಗೆ ತುಂಬ ಚಂದದ ಸ್ಥಿತಿ ಹೇಳುವಂಥದ್ದಿರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ವಿದ್ಯೆಯ ವಿಷಯದಲ್ಲಿ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ಇನ್ನು ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಕಸಿವಿಸಿಯ ಫಲಗಳು ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆಗಳಿಗೆ ಪೂರಕ ವಾತಾವರಣ ಹೇಳುವಂಥದ್ದು ಇರುವುದಿಲ್ಲ. ಸೊ ಹೊಸ ಥರದ ಯೋಚನೆಗಳನ್ನು ಮಾಡುವಾಗ ಅತ್ಯಂತ ಜಾಗರೂಕತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅಗತ್ಯ ಇರುತ್ತದೆ. ಹೊಸ ಥರದ ಯೋಚನೆಗಳಿಗೆ ಹೆಜ್ಜೆ ಇಡುವಾಗ 10 ಬಾರಿ ಯೋಚನೆಯನ್ನು ಮಾಡಬೇಕಾದಂತಹ ಅಗತ್ಯಗಳುಂಟು. ಆ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡೋದು ಅತ್ಯಂತ ಸೂಕ್ತ. ಆರೋಗ್ಯ ವಿಷಯದಲ್ಲಿ ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ಮಾಡಿ, ಸ್ವಲ್ಪ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಕಾಡುವ ಸಾಧ್ಯತೆ ಉಂಟು. ಸಾಮಾಜಿಕವಾಗಿ ಒಂದಷ್ಟು ಗೌರವ ಪ್ರಾಪ್ತಿ, ಮನ್ನಣೆಗಳು, ಪುರಸ್ಕಾರಾದಿಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳಿದ್ದಾವೆ. ಸ್ವಲ್ಪ ಅದನ್ನೆಲ್ಲ ಮುಂದುವರಿತಾ ಹೋಗುವುದರಿಂದ ತಮ್ಮ ವೃತ್ತಿ ಜೀವನದಲ್ಲಿಯೂ ಯಶಸ್ಸು, ಅಪಾರವಾದಂತಹ ಕೀರ್ತಿ ಸಂಪಾದನೆ ಇತ್ಯಾದಿಗಳಿಗೆಲ್ಲ ಅವಕಾಶ ಆಗ್ತದೆ. ಸೊ ತಾವುಗಳು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸನ್ನಿಧಾನಕ್ಕೆ ಹೋಗುವಂಥದ್ದು, ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿ, ಅಷ್ಟಮಾಧಿಪತಿಯಾಗಿ ರಾಶಿಯಲ್ಲಿ ಉದಯ ಕೊಟ್ಟಂತಹ ಫಲ, ಲಾಭಾಧಿಪತಿ ದ್ವಿತೀಯ ಭಾವದಲ್ಲಿ, ದ್ವಿತೀಯಾಧಿಪತಿ ದ್ವಿತೀಯ ಭಾವದಲ್ಲಿ ಉದಯ. ಸೊ ಹೀಗೆ ಒಂದಷ್ಟು ಗ್ರಹಚಕ್ರದ ಸ್ಥಿತಿಗಳಿರುವಂಥದ್ದು. ಸೊ ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ, ಅಷ್ಟಕ್ಕೆ ಸೀಮಿತವಾದಂತಹ ಫಲಗಳು, ಅರ್ಥಾತ್ ನಿಮ್ಮ ನಿರೀಕ್ಷೆಯಂತಹ ಫಲಗಳು ಅಷ್ಟೊಂದು ಪ್ರಮಾಣದಲ್ಲಿ ಕಂಡುಬರ್ತಾ ಇಲ್ಲ. ಕಾರಣ ರಾಶಿಯಿಂದ ಕರ್ಮಭಾವದಲ್ಲಿ ಮಾಂದಿಯ ಉದಯ, ಕರ್ಮಕ್ಷೇತ್ರದಲ್ಲಿ ಏನೋ ಒಂದು ರೀತಿಯಲ್ಲಿ ಮೋಡ ಕವಿದಂತಹ ಸ್ಥಿತಿ ಹೇಳುವಂಥದ್ದಿರ್ತದೆ. ಕಲೆಯ ರಂಗ, ಕ್ರೀಡೆಯ ರಂಗ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ದೂರದ ಮಾತಾಗಿ ಕಂಡುಬರ್ತಾ ಇದೆ. ಮತ್ತು ಆರ್ಥಿಕವಾಗಿ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಸ್ಥಿತಿಯಲ್ಲುಂಟು. ದಾಂಪತ್ಯದಲ್ಲಿ ನೀವು ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಅಂತಂದರೆ ನಿರೀಕ್ಷೆಯ ಸಮಾಧಾನ ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ನಿರೀಕ್ಷೆಯ ಫಲಗಳ ಕೊರತೆ ಇರ್ತದೆ, ಏಕಾಗ್ರತೆಯ ಕೊರತೆ ಇರ್ತದೆ. ಅಂದುಕೊಂಡಂತೆ ಇರುವುದು ಕಷ್ಟ ಸಾಧ್ಯ ಹೇಳುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದುಂಟು. ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಸನ್ನಿಧಾನದಲ್ಲಿ ಅರ್ಪಣೆ ಮಾಡುವುದರಿಂದ ಒಂದಷ್ಟು ಶುಭ ಫಲ ಹೇಳುವಂಥದ್ದು
ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿ ಉದಯ, ಷಷ್ಠಾಧಿಪತಿ ರಾಶಿಯಲ್ಲಿ ಉದಯ, ಪಂಚಮದಲ್ಲಿ ರಾಹುವಿನ ಉದಯ, ದ್ವಿತೀಯಾಧಿಪತಿ ಪಂಚಮಾಧಿಪತಿ ಷಷ್ಠದಲ್ಲಿ ಉದಯ, ಹೀಗೊಂದು ಗ್ರಹಚಕ್ರ ಗ್ರಹಸ್ಥಿತಿ ಗೋಚಾರದಲ್ಲಿ ಕಂಡುಬರುವಂಥದ್ದು. ಸೊ ಅಗ್ರೆಸಿವ್ ಮಾನಸಿಕತೆಯನ್ನು ಸ್ವಲ್ಪ ಹಿಡಿದಿಟ್ಟುಕೊಳ್ಳುವಂಥದ್ದು, ನಿಯಂತ್ರಣ ಮಾಡುವಂತಹ ಅವಶ್ಯಕತೆಗಳುಂಟು. ಕಾರಣ ಷಷ್ಠಾಧಿಪತಿ ಮತ್ತು ರಾಶ್ಯಾಧಿಪತಿ ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟದ್ರಿಂದ ಅಂಥ ಒಂದು ಸ್ವಭಾವ ಹೇಳುವಂಥದ್ದು ನಿಮ್ಮಲ್ಲಿ ಕಾಣಿಸಿಕೊಳ್ತದೆ. ಬಿ ಪಿ ಇತ್ಯಾದಿ ರಕ್ತದೊತ್ತಡದಂತಹ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು. ಸಪ್ತಮಾಧಿಪತಿ ವ್ಯಯಭಾವದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ಸೊ ದಾಂಪತ್ಯ ವಿಷಯದಲ್ಲಿಯೂ ಕೂಡ ನಿಮ್ಮ ನಿರೀಕ್ಷೆಯ ಫಲಗಳು ಕಂಡುಬರುವುದಿಲ್ಲ. ವಿದ್ಯಾರ್ಥಿಗಳಿಗೆ ತೃಪ್ತಿಯ ಫಲ ಹೇಳುವಂಥದ್ದು ಉಂಟು. ಸಾಮಾಜಿಕವಾಗಿ ಒಂದು ಹಂತದ ತೃಪ್ತಿಯ ಫಲ, ತೃಪ್ತಿಯ ಪುರಸ್ಕಾರಗಳು, ಮನ್ನಣೆಗಳು ಇದೆಲ್ಲವೂ ಕೂಡ ಖಂಡಿತ ನಿಮ್ಮ ಪಾಲಿಗೆ ಬರುವುದುಂಟು. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗುವಂಥದ್ದು, ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಆಗ್ತದೆ. ಇನ್ನು ಧನುರ್ರಾಶಿ. ಧನುರ್ರಾಶಿಯವರಿಗೆ ರಾಶ್ಯಾಧಿಪತಿ ಚತುರ್ಥಾದಿ ಪಂಚಮದಲ್ಲಿ ವೃತ್ತಿ ಜೀವನ, ಸಂತತಿಯ ಜೀವನ, ಕೌಟುಂಬಿಕವಾದಂತಹ ಜೀವನ ಈ ಮೂರೂ ವಿಷಯದಲ್ಲಿ ಅತ್ಯಂತ ಶುಭದಾಯಕವಾದಂತಹ ಫಲಗಳುಂಟು. ಸಪ್ತಮ ಭಾವಾಧಿಪತಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಿರುವಂಥದ್ದು ಇದು ಕೂಡ ಹಾಗೆ ಅತ್ಯಂತ ಶುಭದಾಯಕವಾದಂತಹ ಫಲಕ್ಕೆ ಕಾರಣವಾಗುವಂಥದ್ದು. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾದಂತಹ ಅವಶ್ಯಕತೆಗಳಿರ್ತದೆ. ಆರ್ಥಿಕ ಆದಾಯವು ಕೂಡ ತುಂಬ ಚೆನ್ನಾಗಿಯೇ ಇರುವಂತಹ ಫಲಗಳು ಕಂಡುಬರ್ತಾ ಇದ್ದಾವೆ. ಸೊ ತಾವುಗಳು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಹಿನ್ನಡೆಯ ಫಲಗಳು ಮತ್ತು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಇಲ್ಲದೇ ಇರುವಂಥದ್ದು, ನಿಮ್ಮೆಣಿಕೆಯಂತೆ ಕರ್ಮ ನಡೆಯದೇ ಇರುವಂಥದ್ದು, ವೃತ್ತಿ ನಡೆಯದೇ ಇರುವಂಥದ್ದು, ಅಥವಾ ವೃತ್ತಿಯೇ ಇಲ್ಲದಿರುವಿಕೆಯ ಫಲಗಳು ಇತ್ಯಾದಿ ಲಕ್ಷಣಗಳೆಲ್ಲ ಇದ್ದಾವೆ. ದಾಂಪತ್ಯದಲ್ಲಿ ಸಮಾಧಾನದ ಫಲಗಳುಂಟು. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ತೊಂದರೆ, ಮಾನಸಿಕವಾದಂತಹ ಗೊಂದಲದ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಕಾಡ್ತಾ ಇರ್ತದೆ. ಸೊ ತಾವುಗಳು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿ ಉದಯ, ವ್ಯಯಾಧಿಪತಿ ರಾಶ್ಯಾಧಿಪತಿ ರಾಶಿಯಲ್ಲಿ ಉದಯ, ಕರ್ಮದಲ್ಲಿ ರವಿಕುಜಗ್ರಹರಿರುವಂಥದ್ದು, ಕರ್ಮಕ್ಷೇತ್ರದ ತೊಂದರೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ವೃತ್ತಿ ಇಲ್ಲ, ಅಥವಾ ವೃತ್ತಿಯಲ್ಲಿ ಇದ್ದರೂ ಕೂಡ ಅಲ್ಲಿ ತೊಂದರೆಗಳು, ಅಥವಾ ನಿಮ್ಮೆಣಿಕೆಯಂತೆ ವೃತ್ತಿ ನಡೆಯದೇ ಇರುವಂಥದ್ದು, ಅಥವಾ ನಿಮ್ಮ ಇಷ್ಟಪಟ್ಟ ಜಾಗದಲ್ಲಿ ನೀವಿಲ್ಲದೇ ಇರುವಂಥದ್ದು, ಅಥವಾ ನಿಮಗೆ ಅರಿವಿಲ್ಲದಂತೆ ನಿಮ್ಮನ್ನು ಹೊರಗೆ ಹಾಕುವಂಥದ್ದು, ಒಂದಷ್ಟು ನಿಮಗೆ ತಿಳಿಯದಂತೆ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನದ ಫಲಗಳು ಕಂಡುಬರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಹಂತಕ್ಕೆ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ಮಾನಸಿಕವಾಗಿ ಹೇರಳವಾದಂತಹ ಅಶಾಂತಿಯ ಫಲಗಳು ಹೇಳುವಂಥದ್ದು, ಅಶಾಂತಿಯ ಮಾನಸಿಕತೆ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ಪ್ರೀತಿಯ ಪ್ರಾರ್ಥನೆಯನ್ನು ಮಾಡಿ ಮತ್ತು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡಿ ಶುಭ ಫಲ ಖಂಡಿತ ಸಾಧ್ಯವಾಗ್ತದೆ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ. ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ದ್ವಿತೀಯದಲ್ಲಿ ಇರುವಂಥದ್ದು. ಸೊ ಕರ್ಮ ಹೇಳುವಂಥದ್ದು ಚೆನ್ನಾಗಿಯೇ ಇರ್ತದೆ. ನಿಮಗೆ ಸಾರ್ಧ ಸಪ್ತಮ ಶನಿಯ ಬಾಧೆ ಹೇಳುವಂಥದ್ದು ಆರಂಭ ಆಗಿದೆ, ಆದರೆ ಅನುಭವಕ್ಕೆ ಬರುವಲ್ಲಿ ಒಂದಷ್ಟು ದಿನಗಳು ಹೋಗಬಹುದು. ಸರ್ವೇಶ್ವರಕಾರಕನಾದಂತಹ ಗ್ರಹನ ಒಂದಷ್ಟು ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ವಾಸ್ತವದಲ್ಲಿ ಬರ್ತಾ ಇರುವಂಥದ್ದು. ದಾಂಪತ್ಯದಲ್ಲಿಯೂ ಕೂಡ ಶುಭ ಇದೆ, ಆರ್ಥಿಕತೆಯಲ್ಲಿಯೂ ಕೂಡ ಶುಭ ಹೇಳುವಂಥದ್ದು, ಒಳ್ಳೆಯ ರೀತಿಯಲ್ಲಿ ಆರ್ಥಿಕ ಆದಾಯ ಬರುವಂಥದ್ದು ಹೇಳುವಂತಹ ಫಲಗಳಿದ್ದಾವೆ. ಮಕ್ಕಳಿಗೂ ಕೂಡ ಹಾಗೆ ಒಂದಷ್ಟು ಧನಾತ್ಮಕವಾದಂತಹ ಫಲದ ಅನುಭವ ಬರುವಂಥದ್ದಕ್ಕೆ ಅವಕಾಶ ಉಂಟು. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಮಾಡಬೇಕಾದಂಥ ಅಗತ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನಕ್ಕೆ ಹೋಗುವಂಥದ್ದು,
ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಗಳಾಗಿದ್ದಾವೆ. ಈ ಫಲಗಳು ನಮ್ಮ ಇಂದಿನ ಒಂದು ಸಾರ್ಥಕತೆಗೆ ಮತ್ತು ಸಾಧನೆಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ದ್ವಾದಶ ರಾಶಿಯ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.